ಸರ್ಕಾರಿ ಕಚೇರಿಯೊಂದರ ಹಳೆ ಕಪಾಟಿನಿಂದ ಧೂಳು ಹಿಡಿದ ಕಡತವೊಂದು ಹೊರಬರುತ್ತೆ ಅಂತ ಕಲ್ಪನೆ ಮಾಡಿಕೊಳ್ಳಿ. ಆ ಬಿಳಿ ಹಾಳೆ ಮೇಲೆ ಕಪ್ಪು ಮತ್ತು ನೀಲಿ ಅಕ್ಷರಗಳ ನಡುವೆ ಹಠಾತ್ತನೆ ಹೊಳೆಯುವ ಹಸಿರು ಸಹಿನೋ ಅಥವಾ ಕೆಂಪು ಶಾಹಿಯ ಟಿಪ್ಪಣಿನೋ ನಿಮ್ಮ ಕಣ್ಣಿಗೆ ಬಿದ್ದರೆ ಅದು ಕೇವಲ ಒಂದು ಬಣ್ಣ ಅಲ್ಲ, ಅದು ಭಾರತದ ಅತ್ಯುನ್ನತ ಅಧಿಕಾರಶಾಹಿಯ ಲೈಸೆನ್ಸ್ ಟು ಆರ್ಡರ್. ಶಾಲಾ ದಿನಗಳಲ್ಲಿ ಕೇವಲ ಶಿಕ್ಷಕರ ಕೈಯಲ್ಲಿದ್ದ ಆ ಕೆಂಪು ಪೆನ್ನು ಜಿಲ್ಲಾಧಿಕಾರಿ ಅಥವಾ ಸಚಿವಾಲಯದ ಹಿರಿಯ ಅಧಿಕಾರಿಗಳ ಟೇಬಲ್ ಮೇಲೆ ಬಂದಾಗ ಅದು ಕೇವಲ ಶಾಹಿಯಾಗಿ ಉಳಿಯದೆ ಒಂದು ವ್ಯವಸ್ಥೆಯ ಪರಮಾಧಿಕಾರವಾಗಿ ರೂಪಾಂತರಗೊಳ್ಳುತ್ತೆ. ಈ ಬಣ್ಣಗಳ ಹಿಂದೆ ಒಂದು ದೊಡ್ಡ ರಹಸ್ಯನೇ ಅಡಗಿದೆ. ಒಬ್ಬ IAS ಅಧಿಕಾರಿಯ ದರ್ಜೆಗೂ ಅವರು ಬಳಸುವ ಪೆನ್ನಿನ ಬಣ್ಣಕ್ಕೂ ಏನ್ ಸಂಬಂಧ? ಕೇವಲ ಒಂದು ಪೆನ್ನಿನ ಶಾಹಿಯ ಬಣ್ಣಕ್ಕಾಗಿ ಭಾರತದ ಬ್ಯೂರೋಕ್ರಸಿಯಲ್ಲಿ 13 ತಿಂಗಳುಗಳ ಕಾಲ ಶಾಹಿ ಮಹಾಭಾರತ ನಡೆದಿತ್ತು ಅಂತಂದ್ರೆ ನೀವು ನಂಬ್ತೀರಾ? ಇದು ಯಾವುದೋ ಸಿನಿಮಾ ಕಥೆಯಲ್ಲ, ಬದಲಿಗೆ ಭಾರತೀಯ ಆಡಳಿತ ವ್ಯವಸ್ಥೆಯ ಇತಿಹಾಸದಲ್ಲಿ ದಾಖಲಾದ ಸತ್ಯ ಘಟನೆ. ಬ್ರಿಟಿಷರು ಭಾರತ ಬಿಟ್ಟು ಹೋದ್ರು, ಅವರು ಬಿಟ್ಟು ಹೋದ ಈ ಕಲರ್ ಕೋಡ್ ಪರಂಪರೆ ಇಂದಿಗೂ ಅಧಿಕಾರಿಗಳ ಶ್ರೇಣಿಯನ್ನ ನಿರ್ಧರಿಸುವ ಅಲಿಖಿತ ಸಂವಿಧಾನದಂತೆ ಕೆಲಸ ಮಾಡ್ತಿದೆ. ಅಧಿಕಾರ, ಪ್ರತಿಷ್ಠೆ ಮತ್ತು ಆಡಳಿತದ ಶಿಸ್ತನ್ನ ಈ ಶಾಹಿಗಳು ಹೇಗೆ ನಿಯಂತ್ರಣ ಮಾಡುತ್ತೆ ಅನ್ನೋದು ನಿಜಕ್ಕೂ ರೋಚಕ. ಬಣ್ಣಗಳ ಈ ಕಥೆ 1999ರಲ್ಲಿ ಭಾರತ ಸರ್ಕಾರದ ಉಕ್ಕು ಸಚಿವಾಲಯದಲ್ಲಿ ನಡೆದ ಒಂದು ಅಚ್ಚರಿಯ ಘಟನೆಯಿಂದ ಹೊಸ ತಿರುವು ಪಡೆಯುತ್ತೆ. ಸಚಿವಾಲಯದ ದೈನಂದಿನ ಕೆಲಸಗಳು ಎಂದಿನಂತೆ ನಡೀತಾ ಇದ್ವು. ಆದರೆ ಅಲ್ಲಿ ಕೆಲಸ ಮಾಡ್ತಿದ್ದ ಇಬ್ಬರು ಕಿರಿಯ ಅಧಿಕಾರಿಗಳು ತಿಳಿದೇನೋ ಅಥವಾ ಧೈರ್ಯದಿಂದನೋ ಒಂದು ಕೆಲಸ ಮಾಡಿದ್ರು. ಅವರು ಸರ್ಕಾರಿ ಕಡತಗಳ ಮೇಲೆ ಕೆಂಪು ಮತ್ತು ಹಸಿರು ಶಾಯಿಯಿಂದ ಟಿಪ್ಪಣಿಗಳನ್ನು ಬರೆದು ಕಳಿಸಿದ್ರು. ಸಾಮಾನ್ಯವಾಗಿ ಕೆಳ ಹಂತದ ಸಿಬ್ಬಂದಿ ಕಡತದ ಮೇಲೆ ವಿಷಯದ ಇತಿಹಾಸ ಮತ್ತು ನಿಯಮಗಳನ್ನ ಮಾತ್ರ ಬರೀತಾರೆ. ಆದರೆ ಇವರು ಕೆಂಪು ಮತ್ತು ಹಸಿರು ಬಣ್ಣದ ಪೆನ್ನುಗಳನ್ನು ಬಳಸಿದ್ದು ಹಿರಿಯ ಅಧಿಕಾರಿಗಳ ಕೆಂಗಣಿಗೆ ಗುರಿಯಾಯಿತು. ಹಿರಿಯ ಅಧಿಕಾರಿಗಳಿಗೆ ಇದು ಕೇವಲ ಬಣ್ಣದ ವಿಷಯ ಆಗಿರಲಿಲ್ಲ, ಅದು ಅವರ ದಶಕಗಳ ಕಾಲದ ಪ್ರತಿಷ್ಠೆ ಮತ್ತು ಅಧಿಕಾರದ ಮೇಲೆ ನಡೆದ ದಾಳಿಯಂತೆ ಕಾಣಿಸ್ತು. ಈ ಸಣ್ಣ ಕಿಡಿ ಎಷ್ಟು ದೊಡ್ಡದಾಯ್ತು ಅಂತಂದ್ರೆ ಇದರ ಬಗ್ಗೆ ತನಿಖೆ ನಡೆಸೋಕೆ ಒಂದು ಸಮಿತಿಯನ್ನೇ ರಚನೆ ಮಾಡಲಾಯಿತು. ಈ ತನಿಖಾ ಪ್ರಕ್ರಿಯೆ ಭಾರತದ ವಿವಿಧ ಸಚಿವಾಲಯಗಳ ನಡುವೆ ಸುಮಾರು 13 ತಿಂಗಳ ಕಾಲ ಅಲ್ದಾಡಿತು. ಈ ವಿವಾದದ ಆಳ ಎಷ್ಟಿತ್ತು ಅಂತಂದ್ರೆ ಉಕ್ಕು ಸಚಿವಾಲಯ ಆಡಳಿತ ಸುಧಾರಣಾ ಇಲಾಖೆಗೆ ಪತ್ರ ಬರೆದು ಮಾರ್ಗದರ್ಶನ ಕೇಳಿತು. ಅಲ್ಲಿಂದ ಈ ವಿಷಯ ಮುದ್ರಣ ನಿರ್ದೇಶನಾಲಯದ ಶಾಹಿ ತಜ್ಞರ ಕೈ ಸೇರಿತು. ನಂತರ ಕಾರ್ಮಿಕ ಮತ್ತು ತರಬೇತಿ ಇಲಾಖೆ ಹೋಯಿತು. ಆಶ್ಚರ್ಯ ಸಂಗತಿ ಏನ್ ಗೊತ್ತಾ? ಈ ಶಾಹಿಗಳು ಕಾಗದದ ಮೇಲೆ ಎಷ್ಟು ವರ್ಷಗಳ ಕಾಲ ಅಳಿಸದೆ ಉಳಿಯತ್ತೆ ಅಂತ ಪರೀಕ್ಷೆ ಮಾಡೋದಕ್ಕೆ ರಾಷ್ಟ್ರೀಯ ದಾಖಲೆಗಳ ಇಲಾಖೆಯ ಸಹಾಯವನ್ನೂ ಪಡೆಯಲಾಯಿತು. ಅಷ್ಟೇ ಅಲ್ಲದೆ ಸೈನ್ಯದ ಶ್ರೇಣಿ ವ್ಯವಸ್ಥೆಯಲ್ಲಿ ಬಣ್ಣಗಳ ಬಳಕೆ ಹೇಗಿದೆ ಅಂತ ತಿಳಿಯೋಕೆ ರಕ್ಷಣಾ ಸಚಿವಾಲಯದ ಅಭಿಪ್ರಾಯವನ್ನು ಕೇಳಲಾಯಿತು. ಒಂದು ಪೆನ್ನಿನ ಬಣ್ಣಕ್ಕಾಗಿ ಇಡೀ ವ್ಯವಸ್ಥೆನೇ ಇಷ್ಟು ದೀರ್ಘಕಾಲ ವ್ಯಯಿಸಿದ್ದು ಇಂದು ಕೇಳೋದಕ್ಕೆ ಹಾಸ್ಯಾಸ್ಪದ ಅಂತ ಅನ್ಸಿದ್ರು ಅದು ಅಂದಿನ ಅಧಿಕಾರಶಾಹಿಯ ರೀತಿಯನ್ನ ತೋರಿಸುತ್ತೆ. ಕೊನೆಗೂ ಈ 13 ತಿಂಗಳ ಮಂಥನದಿಂದ ಹೊರಬಂದ ತೀರ್ಮಾನ ಏನು ಅಂತಂದ್ರೆ ಹಿರಿಯರಿಗೆ ಕೆಂಪು ಮತ್ತು ಹಸಿರು ಮೀಸಲು, ಕಿರಿಯರಿಗೆ ಕಪ್ಪು ಮತ್ತು ನೀಲಿ ಮಾತ್ರ ಲಭ್ಯ. ಭಾರತೀಯ ಆಡಳಿತ ವ್ಯವಸ್ಥೆಯಲ್ಲಿ ಈ ಬಣ್ಣಗಳ ಬಳಕೆಗೆ ಬ್ರಿಟಿಷ್ ಕಾಲದ ಸ್ಪಷ್ಟ ಲಿಂಕ್ ಇದೆ. ಅಂದು ಬ್ರಿಟಿಷ್ ಅಧಿಕಾರಿಗಳು ಭಾರತದ ಕಡತಗಳನ್ನ ಹಡಗಿನ ಮೂಲಕ ಇಂಗ್ಲೆಂಡ್ಗೆ ಕಳಿಸ್ತಿದ್ರು. ಸುದೀರ್ಘ ಪ್ರಯಾಣದ ಅವಧಿಯಲ್ಲಿ ಮತ್ತು ಹವಾಮಾನದ ಏರುಪೇರಿನಲ್ಲಿ ಕಿರಿಯ ಅಧಿಕಾರಿಗಳು ಬರೆದ ಅಂಕಿ ಅಂಶಗಳು ಅಳಿಸಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಅವರಿಗೆ ಕಪ್ಪು ಮತ್ತು ನೀಲಿ ಶಾಹಿಯನ್ನ ಬಳಸೋಕೆ ಕಡ್ಡಾಯ ಮಾಡಲಾಗಿತ್ತು. ಯಾಕಂದ್ರೆ ಈ ಬಣ್ಣಗಳು ಹೆಚ್ಚು ಕಾಲ ಬಾಳಿಕೆ ಬರ್ತಿದ್ವು. ಹಿರಿಯರ ಕೆಲಸ ಕೇವಲ ಮಾಹಿತಿ ಸಂಗ್ರಹಣೆ ಮತ್ತು ದಾಖಲಾತಿ ಆಗಿರ್ತಾ ಇತ್ತು. ಆದ್ರೆ ಆ ಕಡತಗಳ ಮೇಲೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಅಥವಾ ತಿದ್ದುಪಡಿ ಮಾಡುವ ಹಿರಿಯ ಬ್ರಿಟಿಷ್ ಅಧಿಕಾರಿಗಳು ಕೆಂಪು ಅಥವಾ ಹಸಿರು ಬಣ್ಣವನ್ನ ಆಯ್ದುಕೊಂಡ್ರು. ಇದರಿಂದ ಕಿರಿಯರು ಬರೆದ 100 ಪುಟಗಳ ನಡುವೆ ಹಿರಿಯ ಅಧಿಕಾರಿ ನೀಡಿದ ಆದೇಶ ಅಥವಾ ಹಾಕಿದ ಸಹಿ ತಕ್ಷಣವೇ ಎದ್ದು ಕಾಣ್ತಿತ್ತು. ಕ್ರಮೇಣ ಇದು ಕೇವಲ ಗುರುತಿಸುವಿಕೆಗಾಗಿ ಬಳಕೆಯಾಗದೆ ಅಧಿಕಾರ ಮತ್ತು ಶ್ರೇಣಿಯ ಒಂದು ಗೌರವದ ಸಂಕೇತವಾಗಿ ಸ್ಥಿರವಾಯಿತು. ಕೇಂದ್ರೀಯ ಸಚಿವಾಲಯದ 2022ರ ಹೊಸ ಕಾರ್ಯವಿಧಾನದ ಕೈಪಿಡಿಯ ಪ್ರಕಾರ ಇಂದಿನ ನಿಯಮಗಳು ಸಾಕಷ್ಟು ಸ್ಪಷ್ಟವಾಗಿವೆ. ಯಾವುದೇ ಅಧಿಕಾರಿಯಾಗ್ಲಿ ಅವರೆಷ್ಟೇ ದೊಡ್ಡ ದರ್ಜೆಯವರಾಗಿದ್ದರೂ ಸಾಮಾನ್ಯ ಕಡತದ ಟಿಪ್ಪಣಿಗಳಿಗೆ ಅಥವಾ ದೈನಂದಿನ ಕೆಲಸಗಳಿಗೆ ನೀಲಿ ಅಥವಾ ಕಪ್ಪು ಶಾಹಿಯನ್ನೇ ಬಳಸಬೇಕು. ಕೆಂಪು ಶಾಹಿಯನ್ನ ಕೇವಲ ಪ್ರಮುಖ ಅಂಶಗಳನ್ನ ಹೈಲೈಟ್ ಮಾಡೋಕೆ ಅಥವಾ ರಿಜಿಸ್ಟರ್ಗಳಲ್ಲಿ ವಿಶಿಷ್ಟ ಗುರುತು ಹಾಕೋಕೆ ಮಾತ್ರ ಬಳಸೋಕೆ ಅನುಮತಿ ಇದೆ. ಆದರೂ ಹಸಿರು ಶಾಹಿ ಇಂದಿಗೂ ಗೆಜೆಟ್ ಅಧಿಕಾರಿಗಳ ಅಲಿಖಿತ ಗುರುತಾಗಿದೆ. ಭಾರತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಅಥವಾ ಅದಕ್ಕಿಂತ ಮೇಲ್ಪಟ್ಟ ಹಂತದ ಅಧಿಕಾರಿಗಳು ವಿಶೇಷ ಸಂದರ್ಭಗಳಲ್ಲಿ ಅಥವಾ ಅಧಿಕೃತ ಆದೇಶಗಳ ಮೇಲೆ ಹಸಿರು ಶಾಹಿಯನ್ನ ಬಳಸೋದನ್ನ ನಾವು ಕಾಣ್ತೀವಿ. ಇದು ಕಡತದ ಓದುಗರಿಗೆ ಆ ನಿರ್ಧಾರ ಅತ್ಯುನ್ನತ ಮಟ್ಟದಲ್ಲಿ ತೆಗೆದುಕೊಳ್ಳಲಾಗಿದೆ ಅನ್ನೋ ಸಂದೇಶವನ್ನ ರವಾನೆ ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಕ್ರಾಂತಿಯಿಂದಾಗಿ ಪೆನ್ನುಗಳ ಬಳಕೆ ಕಡಿಮೆಯಾಗ್ತಿದೆ. ಅಧಿಕಾರಿಗಳು ಈಗ ಇ ಫೈಲಿಂಗ್ ವ್ಯವಸ್ಥೆ ಮತ್ತು ಡಿಜಿಟಲ್ ಸಹಿಗಳನ್ನು ಬಳಸ್ತಿದ್ದಾರೆ.
ಆದರೂ ಕೂಡ ಗೆಜೆಟೆಡ್ ಅಧಿಕಾರಿಗಳ ಹಸಿರು ಸಹಿಯ ಮೇಲಿರುವ ವ್ಯಾಮೋಹ ಕಡಿಮೆ ಆಗಿಲ್ಲ. ಇದು ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಬೇರೂರಿರುವ ಒಂದು ಮಾನಸಿಕತೆಯಾಗಿದೆ. ಇತ್ತೀಚೆಗೆ RBI ಚೆಕ್ಗಳ ಮೇಲೆ ಕಪ್ಪು ಶಾಹಿಯನ್ನ ನಿಷೇಧಿಸಿದೆ ಅನ್ನೋ ವದಂತಿ ಹಬ್ಬಿದಾಗ ಜನ ಗಾಬರಿಯಾಗಿತ್ತು. ಆದರೆ ಭಾರತ ಸರ್ಕಾರದ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಇದನ್ನ ಸುಳ್ಳು ಅಂತ ಘೋಷಣೆ ಮಾಡಿ ಬ್ಯಾಂಕುಗಳಲ್ಲಿ ಕೇವಲ ಯಂತ್ರಗಳಿಗೆ ಪೂರಕವಾದ ಇಮೇಜ್ ಫ್ರೆಂಡ್ಲಿ ಶಾಹಿ ಇರಬೇಕಷ್ಟೇ ಅಂತ ಸ್ಪಷ್ಟಪಡಿಸಿತು. ಬಣ್ಣಗಳ ಈ ಆಟ ಕೇವಲ ಕಚೇರಿಗಳಿಗೆ ಸೀಮಿತವಾಗದೆ ಸಾಮಾನ್ಯ ಜನರ ಕುತೂಹಲದ ವಿಷಯವೂ ಆಗಿರೋದು ಇಲ್ಲಿ ಗಮನಾರ್ಹ. ಸರ್ಕಾರಿ ಕಡತಗಳ ಮೇಲೆ ಓಡುವ ಈ ಬಣ್ಣದ ಶಾಹಿಗಳ ಉದ್ದೇಶ ಕೇವಲ ಕಾಗದದ ಮೇಲೆ ಗೆರೆ ಎಳೆಯೋದಲ್ಲ, ಬದಲಿಗೆ ಅದು ಹೊಣೆಗಾರಿಕೆ ಮತ್ತು ಅಧಿಕಾರ ಶ್ರೇಣಿಯ ವ್ಯವಸ್ಥೆಯನ್ನ ಕಾಪಾಡುವ ಒಂದು ಮಾರ್ಗ ಆಗಿದೆ. 13 ತಿಂಗಳು ನಡೆದ ಆ ಶಾಹಿ ವಿವಾದ ಇಂದಿನ ಆಧುನಿಕ ಯುಗದಲ್ಲಿ ಸಣ್ಣದಾಗಿ ಕಂಡ್ರೂ ಅದು ಭಾರತದ ಆಡಳಿತ ಶಾಹಿಯಲ್ಲಿ ಒಂದು ಫುಲ್ ಸ್ಟಾಪ್ ಇಡಬೇಕಾದ್ರೂ ಅದರ ಹಿಂದೆ ಒಂದು ಬಲವಾದ ಕಾರಣ ಮತ್ತು ನಿಯಮ ಇರುತ್ತೆ ಅನ್ನೋದನ್ನ ಸಾಬೀತುಪಡಿಸುತ್ತೆ. ನಾವು ಪೆನ್ನಿನ ಬಣ್ಣದ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಪೆನ್ನಿನಿಂದ ಬರೆಯುವ ನಿರ್ಧಾರಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಎಷ್ಟು ತಲುಪುತ್ತೆ ಅನ್ನೋದು ಮುಖ್ಯ. ಅಧಿಕಾರಿಯ ಪೆನ್ನಿನ ಬಣ್ಣ ಹಸಿರಾಗಿರ್ಲಿ ಅಥವಾ ಕೆಂಪಾಗಿರ್ಲಿ, ಅದರ ಹಿಂದಿನ ಉದ್ದೇಶ ಮಾತ್ರ ಜನಸಾಮಾನ್ಯರ ಬದುಕಿನಲ್ಲಿ ಹೊಸ ಬೆಳಕು ಮೂಡಿಸುವುದಾಗಿರ್ಬೇಕು. ಅದರ ಹಿಂದಿನ ಉದ್ದೇಶ ಮಾತ್ರ ಜನಸಾಮಾನ್ಯರ ಬದುಕಿನಲ್ಲಿ ಹೊಸ ಬೆಳಕನ್ನ ಮೂಡಿಸೋದಾಗಿರ್ಬೇಕು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.